ರಾಶಿಕಾ ಮತ್ತು ಸೂರಜ್ ಬಗ್ಗೆ ಹೇಳೋದಾದರೆ. ಅದೇ ಅಂದರೆ ಆಡ್ತಿದ್ದಾರೆ, ಬಟ್ ಅದೇ ಅವ್ರ ಸ್ನೇಹ ಅವ್ರ ಆಟಕ್ಕೆ ಅಡ್ಡ ಆಗ್ಬೋದು ಅಂತ ನನಗೂ ಅನ್ನಿಸ್ತಿದೆ, ಎಲ್ಲರಿಗೂ ಅನ್ನಿಸ್ದಾಗ. ಈಗ ವೀಕೆಂಡಲ್ಲಿ ಸುದೀಪ್ ಸರ್ ಅದನ್ನೇ ಹೇಳಿದ್ರು, ಬೇರೆಯವರು ಅದನ್ನು ಹೇಳ್ತಾ ಇರೋ ಹಾಗೆ. ಸೊ ಅದು ಅಡ್ಡ ಆಗ್ಬೋದು. ಸೊ ಅದರಿಂದ ಅವರು ಸ್ವಲ್ಪ ಎಚ್ಚೆತ್ಕೊಂಡು ಚೆನ್ನಾಗಿ ಆಡಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಬಿಗ್ ಬಾಸ್ ಮನೇಲಿ ಇನ್ನೂ ಯಾರಾದರೂ ಇನ್ನೂ ಈ ರೀತಿ ಇರೋದಾರೆ, ಇನ್ನೂ ಚೇಂಜ್ ಮಾಡ್ಕೊಂಡು ಆಟ ಆಡ್ಬೋದು ಅಂತ ಅನಿಸ್ತು ನಿಮಗೆ ಅಂತ? ಇನ್ನೂ ಧನುಷ್ ಚೇಂಜ್ ಮಾಡ್ಕೊಂಡು ಆಡಬೇಕು ಅನಿಸುತ್ತೆ, ಅಶ್ವಿನಿ ಅವ್ರು ಚೇಂಜ್ ಮಾಡ್ಕೊಂಡು ಆಡಬೇಕು ಅನಿಸುತ್ತೆ. ಉಳಿದಿರೋ ಹಾಗೆ ರಘು ಅವರು ಇನ್ನೂ ಸ್ವಲ್ಪ ಚೇಂಜ್ ಆಗಬೇಕು, ಬಿಕಾಸ್ ಅಭಿಪ್ರಾಯಗಳನ್ನು ನೇರವಾಗಿ ಹೇಳೋದನ್ನ ಅವರು ಅಭ್ಯಾಸ ಮಾಡ್ಕೋಬೇಕು ಅನಿಸುತ್ತೆ. ಸೊ ಅವ್ರು 3 ಜನ ಚೇಂಜ್ ಆಗಬೇಕು. ರಘುದು ಗಿಲ್ಲಿ ಅವ್ರದ್ದು ಬಂದಾಗ ಸಾಕಷ್ಟು ಅವ್ರದ್ದೇ ಇದು ಇರುತ್ತೆ ಮನೆಯಲ್ಲಿ. ಸೊ ಇದ್ರ ಬಗ್ಗೆ ಹೇಳೋದಾದರೆ ಚೆನ್ನಾಗಿದೆ ಅವ್ರ ಕಾಂಬಿನೇಷನ್ನು, ಬಟ್ ಅದೇ ರಘು ಸರ್ ಅದರಲ್ಲಿ ಕಂಫರ್ಟೇಬಲ್ ಇಲ್ಲ ಅಂತಂದಾಗ ಅವ್ರು ಅದರಿಂದ ದೂರ ಹೋಗೋ ಪ್ರಯತ್ನ ಮಾಡ್ತಿದ್ದಾರೆ. ಸೊ ಅದು ತಪ್ಪು ಅಲ್ಲ ಅಂತ, ಅವ್ರಿಗೆ ಯಾವುದು ಇಷ್ಟ ಆಗೋದಿಲ್ಲ, ಅವ್ರಿಗೆ ಯಾವ್ದು ಕಂಫರ್ಟೇಬಲ್ ಅಲ್ಲ, ಅದರಿಂದ ಅವ್ರು ದೂರ ಹೋದ್ರೆ ಅದು ತಪ್ಪಲ್ಲ ಅಂತ. ಗಿಲ್ಲಿ ಅಂದರೆ ಇರಿಟೇಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತಾ, ಅಥವಾ ಅವ್ರು ಇರೋದೇ ಹಾಗೆ ಅನಿಸುತ್ತಾ, ಅಥವಾ ನಿಮಗೆ ಏನು ಅನಿಸ್ತು ಗಿಲ್ಲಿ? ಗೊತ್ತಿಲ್ಲ, ಯಾಕೆಂದರೆ ನಾನು ಗಿಲ್ಲಿನ ಅದಕ್ಕಿಂತ ಮುಂಚೆ ನೋಡಿಲ್ಲ, ವೈಯಕ್ತಿಕವಾಗಿ ನೋಡಿಲ್ಲ. ಈಗ ರಘು ಸರ್ ಅದಕ್ಕಿಂತ ಮುಂಚೆ ಒಂದು ಶೋ ಮಾಡಿದ್ದಾರೆ ಗಿಲ್ಲಿ ಜೊತೆ. ಸೊ ಹೊರಗಡೆ ಅವನು ಹಂಗಿಲ್ಲ ಅಂತ ಅವ್ರು ಹೇಳ್ತಿರ್ತಾರೆ, ಬಟ್ ನಾನು ಒಳಗಡೆ ಅವನು ಹಾಗೆ ಇದ್ದಾನೆ, ಪ್ರತಿ ವಿಷಯಕ್ಕೂ ಕಾಮಿಡಿ ಮಾಡಿಕೊಂಡು ತಮಾಷೆ ಮಾಡಿಕೊಂಡೇ ಇದ್ದಾನೆ. ಸೊ ಹೊರಗಡೆ ಬಂದು ಮತ್ತೆ ಮೀಟ್ ಮಾಡಿದ್ಮೇಲೂ ಹಾಗೆ ಇರ್ತಾರಾ ಅನ್ನೋದನ್ನ ನೋಡಿದ್ಮೇಲೆ ಗೊತ್ತಾಗುತ್ತೆ ಅನಿಸುತ್ತೆ. ಅಲ್ಲಿ ತನಕ ನನಗೂ ಅದ್ರ ಬಗ್ಗೆ ಗೊತ್ತಾಗಲ್ಲ.